ತೋಟದಲ್ಲಿ ಪುಷ್ಪಗಳಲ್ಲಿ ಸಂವಿಧಾನ ಶಿಲ್ಪಿಯ ಜೀವನ ಗಾಥೆ ಹರಡಿದೆ. ಅವರ ಸಾಮಾಜಿಕ ಹೋರಾಟ ಆದರ್ಶಗಳು ವಿವಿಧ ಕಲಾಕೃತಿಗಳಲ್ಲಿ ಮಿಂದೆದ್ದು ನಿಂತಿದೆ. ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ಫಲಪುಷ್ಪನ ಪ್ರದರ್ಶನಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. 216ನೇ ಫಲಪುಷ್ಪ ಪ್ರದರ್ಶನಕ್ಕೆ ಸಿಕ್ತು ಗ್ರೀನ್ ಸಿಗ್ನಲ್. ಭೀಮನ ಸಂದೇಶ ಸಾರುವ ಫ್ಲವರ್ ಶೋಗೆ ಸಿಎಂ ಚಾಲನೆ. ಸಂಸತ್ ಭವನದ ಕಲಾಕೃತಿ ಹೂಗಳಲ್ಲಿ ಅನಾವರಣ. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಯೋಜಿಸಲಾಗಿದ್ದ ಲಾಲ್ಬಾಗ್ ಫ್ಲವರ್ ಶೋಗೆ ಇಂದಿನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. 216ನೇ ಫಲಪುಷ್ಪ ಪ್ರದರ್ಶನಕ್ಕೆ ಇಂದು ಸಿಎಂ ಸಿದ್ದರಾಮಯ್ಯರಿಂದ ಅಧಿಕೃತವಾಗಿ ಚಾಲನೆ ದೊರೆತಿದೆ. ಸಿಎಂ ಸಿದ್ದರಾಮಯ್ಯಗೆ ಶಾಸಕ ಉದಯ್ ಗರುಡಾಚಾರ್, ಸಚಿವ ರಾಮಲಿಂಗಾರೆಡ್ಡಿ, ಜಮೀರ್ ಅಹಮದ್, ಎಸ್ಎಸ್ ಮಲ್ಲಿಕಾರ್ಜುನ್ ಸಾಥ್ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಮೊಮ್ಮಗ ಭೀಮರಾವ್ ಯಶವಂತ್ ಅಂಬೇಡ್ಕರ್ ವಿಶೇಷ ಅತಿಥಿಯಾಗಿ ಆಗಮಿಸಿದ್ರು. ಅವರ ಹೋರಾಟಗಳು, ಸಾಮಾಜಿಕ ನ್ಯಾಯದ ಪರವಾಗಿ ಅವರ ಹೋರಾಟಗಳು, ಅವರು ಹುಟ್ಟು ಬದುಕು, ಅವರ ಹೋರಾಟ, ಅವರ ಕೊಡುಗೆಗಳು, ಅವರು ಯಾಕೆ ಬೌದ್ಧ ಮತವನ್ನು ಕೊನೆಯಲ್ಲಿ ಸ್ವೀಕಾರ ಮಾಡಿದರು, ಸಂವಿಧಾನ ರಚನಾ ಸಂದರ್ಭದಲ್ಲಿ ಯಾವ ರೀತಿ ಮಾಡಿದರು, ಮತ್ತು ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಮಾಡಿದಂಥ ಭಾಷಣ ನಿಮಗೆಲ್ಲ ಗೊತ್ತಿದೆ. 1949 ನವೆಂಬರ್ 25 ಒಂದು ದಿನ ನಮ್ಮ ದೇಶದ ಸಂವಿಧಾನ ಅಂಗೀಕಾರ ಆಗೋಕ್ಕಿಂತ ಮುಂಚಿತವಾಗಿ ಒಂದಿಲ್ಲ. ಅಂಬೇಡ್ಕರ್ ಅವರ ಜೀವನಾಧಾರಿತ ಫಲಪುಷ್ಪ ಪ್ರದರ್ಶನ ಇದಾಗಿದ್ದು, ಭೀಮ ಸಂದೇಶ ಹೂಗಳಲ್ಲಿ ಕಲಾಕೃತಿಗಳಲ್ಲಿ ಅನಾವರಣಗೊಂಡಿದೆ. ಸಿಎಂ ಅಧಿಕೃತ ಚಾಲನೆ ಬಳಿಕ ಸಾರ್ವಜನಿಕರಿಗೆ ಇಂದಿನಿಂದ ವೀಕ್ಷಣೆಗೆ ಅವಕಾಶ ಕಲ್ಪಿಸಿದೆ. ಫಲಪುಷ್ಪದ ಘಮ ಘಮಿಸಿದ ಸಂಸತ್ ಭವನ, ಅಶೋಕ ಲಾಂಛನ, ಅಂಬೇಡ್ಕರ್ ಜನ್ಮಸ್ಥಳ, ಅಂಬೇಡ್ಕರ್ ಚೈತನ್ಯ ಭೂಮಿ ಸ್ಮಾರಕ, ಹಿರಾಕುಡ್ ಅಣೆಕಟ್ಟು, ಬುದ್ಧ ಸಂತ ಕಬೀರ, ಪುಲೆ ದಂಪತಿಗಳ ಕಲಾಕೃತಿ ಹೀಗೆ ಒಂದಕ್ಕಿಂತ ಒಂದು ಗಮನ ಸೆಳೀತಾ ಇತ್ತು. ಒಟ್ಟಿನಲ್ಲಿ ಈ ಬಾರಿ ಫಲಪುಷ್ಪ ಪ್ರದರ್ಶನ ಸಮಾನತೆಯನ್ನ ಸಾರಿದ ಭಾರತ ರತ್ನ ಅಂಬೇಡ್ಕರ್ ಅವರು ಸಮಾಜಕ್ಕೆ ನೀಡಿದ ಕೊಡುಗೆ ಅಪಾರವಾಗಿದೆ. ಈ ನಿಟ್ಟಿನಲ್ಲಿ ಇನ್ನಷ್ಟು ಜನರಿಗೆ ಅವರ ಸಂದೇಶ ತಲುಪಿಸಲು ಈ ಫಲಪುಷ್ಪ ಪ್ರದರ್ಶನ ರಂಗು ನೀಡಲಿದೆ. ಹರ್ಷಿತಾ ಪಾಟೀಲ್, ಮೆಟ್ರೋ ಬ್ಯೂರೋ, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.